ಡೂಪ್ಲೆಕ್ಸ್ ಮನೆ ಇದೆಯಲ್ಲ, ಇವ್ರು ಕೊಡ್ತಾರೆ ಬಾ, ಈ ಲಕ್ಷ್ಮಕ್ಕ ಅವ್ರನ್ನ ಕೇಳೋಣ, ನಾನು ಕೇಳ್ತೀನಿ. ಅಯ್ಯೋ ಅವ್ರೆಲ್ಲಿ ಕೊಡ್ತಾರೆ ಬಾರಪ್ಪ. ಅವ್ರನ್ನ ಕೇಳಿದ್ರೆ ಅವ್ರೆಲ್ಲಿ ಕೊಡ್ತಾರೆ, ಅವ್ರು ಕೊಡಲ್ಲ. ನಮಗಂತೂ ಬಾಡಿಗೆ ಮನೆ ಹುಡ್ಕಿಡು ಸಾಕಾಯ್ತು. ಅಮ್ಮನಲ್ಲಿ ಕುಂಡ್ರಸ್ ಬಂದಿದ್ದೀನಿ. ಏನು ಮಾಡೋಣ. ನಾನು ಅದಕ್ಕೆ ಹೇಳಿದ್ದು, ಸುಮ್ಮನೆ ನಮ್ಮ ಊರಿಗೆ ಹೋಗೋಣ ಅಂತ ಹೇಳಿ. ಊರಿಗೆ ಹೋಗಿದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ಬಾ ಊರಿಗೆ ಹೋಗೋಣ, ಸುಮ್ಮನೆ ನಮ್ಮ ಊರಿಗೆ ಹೋಗ್ಬಿಡೋಣ ಬಾ. ನಿನ್ನ ತಲೆ ಕೆಡಿಸ್ಕೊಬೇಡ. ಯಾಕೆ? ಏ ಬಿಡತ್ಲಾಗ ಯಾರು ಇರ್ತಾರತ್ಲಾಗ ಅಲ್ಲಿ. ಅಲ್ಲಿ ನಿಮ್ಮ ಮನೆ ಒಂಟಿ ಮನೆ ಅಪ್ಪ, ಅಲ್ಲಿರೋಕ್ಕಾಗಲ್ಲ. ನನಗೇನೆ ಅಂದ್ರೂ ಇಲ್ಲೇ ಇಷ್ಟಪ್ಪ. ಅದಕ್ಕೇನೆ ಇಲ್ಲೇ ಇರ್ತೀನಿ. ಬೇರೆ ಕಡೆಗೆ ಎಲ್ಲೋ ಬೇಡ. ಬಾಡಿಗೆ ಮನೆ ಹುಡ್ಕಿದ್ರೆ ಸಿಗ್ತಾವೆ, ಎಲ್ಲಾದ್ರೂ ಇರ್ತಾವೆ. ಯಾರಾದ್ರೂ ಎಲ್ಲಾದರೂ ಬೆಂಗಳೂರಿಗೆ ಎಲ್ಲಾದರೂ ಹೋಗಿರ್ತಾರೆ, ಬಾಡಿಗೆ ಮನೆಗಳು ಸಿಗ್ತಾವೆ. ಮೊನ್ನೆ ಈ ಸುಪ್ಪೀರ್ ಬೇರೆನೆ ಬಂದ ಇದಾರೆ ನೋಡು, ಅವ್ರದ್ದು ಮನೆ ಪಾಪ ಚೆನ್ನಾಗೈತೆ. ಆಗ ಅಂಥವೇನಾದರೂ ಸಿಗ್ತಾವೆ. ಸುಪ್ಪಿನ ಕೇಳಂತಡಿ ಬರ್ತಾ ಇದ್ದಾಳೆ. ಸುಪ್ಪಿ ಸುಪ್ಪಿ ಬಾಯಿಲಿ ಬಾ. ಓ ಪಾಪ, ಇವರು ತಾಯಿ ಮಗಳಿಬ್ರು ಹೊರ್ಗಡೆನೆ ಮಾಡ್ಕೊಂಡು ಉಮ್ತಾ ಇದ್ದಾರೆ. ಪಾಪ ಇವರು ತುಂಬ ಕಷ್ಟ ಬಿದ್ದರು ಮನೆ ಇಲ್ದಲೆ ಅಂತ ಹೇಳ್ತಿದ್ದಲ್ಲ, ಅವರೇ ತಾನೇ ಇವರು? ಓ ಏನು ಪಾರ್ವಕ್ಕ, ನಮ್ಮ ಅಜ್ಜಿ ಮನೆಯಾಗಿರ್ಬೇಡ್ರಿ ಅಂತ ಹೊರಗೆ ಕಳ್ಸೈತೆ ಕಣೆ. ಇವಾಗ ನಿಮ್ಮಂಥ ಪರಿಸ್ಥಿತಿನೇ ನಮಗೂ ಬಂದೈತೆ ಕಣಮ್ಮ ಸುಪ್ಪಿ. ನಿಜವಾಗ್ಲೂ ಇವಾಗ ಹೆಂಗೆ ಮಾಡಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಕಣೆ. ಬಾಡಿಗೆ ಮನೆಗಳು ಹುಡುಕ್ತೆ, ಸಿಗಲೇ ಇಲ್ಲ. ನೀವು ಅದು ಹೆಂಗೆ ಹುಡುಕಿದ್ರಿ ಆ ಬಾಡಿಗೆ ಮನೇನ? ಎಲ್ಲಾದರೂ ನಮಗೊಂದು ಬಾಡಿಗೆ ಮನೆ ಹುಡುಕಿ ಅಂದ್ಕೊಡೆ. ಅಯ್ಯೋ ನಾವು ಹಿಂಗೆ ಹುಡುಕಿ ನಮ್ಮ ಅಣ್ಣ ಇದ್ನಲ್ಲ, ಹುಡುಕಿ ಹೆಂಗೋ ಕರ್ಕೊಂಬಂದ ನಮ್ಮ ಅಣ್ಣ ಇರೋದಕ್ಕೇನೆ. ಏನು ಮಾಡ್ತೀಯ, ಸಿಗೋದೇ ಇಲ್ಲ ಇಲ್ಲಿ ಬಾಡಿಗೆ ಮನೆಗಳು. ಪ್ಲೀಸ್ ಸುಪ್ಪಿ, ನಿನ್ನ ಕಾಲು ಹಿಡ್ಕೊಂತೀನಿ, ನನಗೊಂದು ಮನೆ ಹುಡುಕ್ಯಂಗೆ ಕೊಡೆ. ನೋಡಿ, ನಾನು ಮಹಿ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀವಿ. ಈ ಮಹಿ ಲಕ್ಷ್ಮಕ್ಕನ ಕೇಳೋಣ ಅಂತ ಹೇಳ್ತಾ ಇದ್ದಾನೆ. ಲಕ್ಷ್ಮಕ್ಕನ ಕೇಳಿದ್ರೆ ಎಲ್ಲನೂ ಕೊಟ್ಟವಳೆ ಅಯ್ಯಮ್ಮ. ಅಯ್ಯೋ ಅವ್ರದ್ದು ಮೇಲ್ಗಡೆ ಐತೆ ಡೂಪ್ಲೆಕ್ಸು, ಅಲ್ಲೇ ಒಂದು ಕೊಡ್ಲೇಳು, ಎಷ್ಟಾದರೂ ಆಗಲಿ ಬಾಡಿಗೆ ಅಂತ ಹೇಳ್ತಾ ಇದ್ದಾನೆ. ನಾನು ಬೇಡ ಮಹಿ, ಅವ್ರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಭೂಮಿನ ಕೇಳಿದೆ, ಆ ಭೂಮಿನೂ ಕೊಡಲ್ಲ ಅಂತ ಹೇಳಿದ್ಲು. ಅವಳು ಎಷ್ಟು ಕೇಳ್ಕೊಂಡೆ ಗೊತ್ತಾ, ಕೊಡು ಭೂಮಿ, ಎಷ್ಟಾದರೂ ಬಾಡಿಗೆ ಆದರೂ ಪರವಾಗಿಲ್ಲ, 10,000 ಕೊಡ್ತೀನಿ ತಿಂಗಳಿಗೆ ಅಂತ ಹೇಳಿದೆ. ಇಲ್ಲ ಕೊಡೋದಿಲ್ಲ ಅಂದ್ಲು ಅವಳು ಮೂಗಿ. ಅಯ್ಯೋ ಅವಳೆ ಅಂತ ಕೊಟ್ಟಳು ಮೂಗಿ. ನಾನು ಹೋಗಿ ಕೇಳಿದ್ದೆ ಆ ಮೂಗಿ ಭೂಮಿನ. ಕೊಡಲ್ಲ ಅಂತ ಹೇಳಿದ್ಲು. ನಾನು ಎಷ್ಟೆಷ್ಟೋ ಕೇಳ್ಕೊಂಡೆ ಗೊತ್ತೇ, ಕೊಡು 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 ಅಂತೇಳಿ ಎಷ್ಟೆಷ್ಟೋ ಕೇಳ್ಕೊಂಡ್ರು ಕೊಡಲಿಲ್ಲ. ನಾವು ಬಾಡಿಗೆ ಕೊಡ್ತೀವಿ ಅಂತಲೇ ಹೇಳಿದ್ದು, ಕೊಡಲ್ಲ ಅಂತಂದ್ಲ ಮೂಗಿ ಭೂಮಿ. ಬಾರಕ್ಕ, ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಮನೆಯಾಗೇನೆ ಇರುಮಂತೆ ಬಾ, ಇನ್ನೇನು ಮಾಡೋಣ. ಇವಾಗ ನಾವು ನಿಮ್ಮಂಥ ಕಷ್ಟ ಅನುಭವಿಸಿರೋರೇನೆ. ಹೌದು. ನೀವು ಇಂಥ ಕಷ್ಟ ಅನುಭವಿಸಿರೋರಿಗೆ ಗೊತ್ತು ನೋಡಿ, ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಒಬ್ಬೊಬ್ರಿಗೆ ಅದು ಅರ್ಥ ಆಗಲ್ಲ ಬಿಡಿ. ತುಂಬ ನಿಜವಾಗ್ಲೂ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು, ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮಂಥವ್ರಿಗೆ ಈ ರೀತಿ ಆಗಬಾರ್ದು. ನನಗೆ ಅವಾಗ ಇವಳು ಹೇಳೋಳು, ಪಾಪ ಇವರು ಹೊರಗಡೆನೇ ಊಟ ಮಾಡ್ಕೊಂಡು ತಿಂತಾರೆ ಅಂತ ನನಗೆ ಮನಸ್ಸಿಗೆ ಬೇಜಾರಾಗೋದು. ಬರ್ರಿ, ನಮ್ಮ ಮನೆಗೆ 1,000 ರೂಪಾಯಿ ಕೇಳ್ತಾ ಇದ್ದಾರೆ ಅವ್ರ ಬಾಡಿಗೆನ. ನಾವು 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಕಿರಣ, ನಾವು 500 ನೀವು 500 ಹಾಕಿ 1,000 ರೂಪಾಯಿ ಬಾಡಿಗೆ ಕಟ್ಟೋಕ್ಕಾಗುತ್ತೆ. ಹಳೆ ಮನೆ ಅಲ್ಲ, ಅದಕ್ಕೆ ಅವರು ಹಿಂಗೆ ಸರ್ ಮಾಡ್ಕೊಂಡಿರ್ರಿ, ಕಸ ಹೊಡ್ಕೊಂಡು ಎಲ್ಲನ ಅಂತ ಹೇಳಿ ಕೊಟ್ಟು ಹೋಗ್ಯವ್ರಿ. ಬರ್ರಿ, ನಾವು ನೀವು ಅರ್ಧ ಹಾಕೊಂಡು ಒಂದೇ ಮನೆಗೆ ಇರೋಕ್ಕಾಗುತ್ತೆ. ನಾವಿನ್ನೇನು ಮೂವರೇ ಇರೋದು, ನಾನು ನಮ್ಮ ಅಣ್ಣಯ್ಯ ನಮ್ಮ ಅಮ್ಮಯ್ಯ. ದೊಡ್ಡದಾಗೈತೆ ಮನೆ. ಬರ್ರಿ, ನೀವು ನಮ್ಮ ಹತ್ರನೇ ಇರೀರಿ ಅಂತೆ. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಸುಮ್ಮನೆ ಒಬ್ರಿಗೊಬ್ರು ಕಷ್ಟಕ್ಕೆ ಆಗ್ಬೇಕು ಕಣೆ. ಇವತ್ತು ನಮ್ಮ ಅಜ್ಜಿ ದರಿದ್ರದವಳು ಇರಬೇಡ್ರಿ ಅಂತ ಬೀಗ ಹಾಕೊಂಡು ಕೂಲಿ ಹೋಗವಳೆ. ಇರಬೇಡ್ರಿ ಮನೆಯಾಗ ಇರ್ಕೊಡ್ದು ಅಂತ ಹೇಳಿ ಗಲಾಟೆ ಮಾಡಿದ್ಲು ನಮ್ಮ ಅಜ್ಜಿ. ಅವಳಿಗೆ ಸತ್ತವಳೆ ಅಂದ್ರೆ ನೋಡಬಾರ್ದು ಅನ್ನಿಸ್ಬಿಟ್ಟೈತೆ ನಮ್ಮ ಅಜ್ಜಿಗೆ. ಹಂಗೆ ಮತ್ತೆ ನಮ್ಮ ಅಜ್ಜಿನೂ ನಮ್ಮ ಅಪ್ಪ ನಮ್ಮರು ನಮಗೆ ಮೂಲ ಆಗ್ತಾರೆ ಕಣಕ್ಕ. ನಮ್ಮ ಅಪ್ಪ ನಮ್ಮ ಅಜ್ಜಿ ನೋಡಿ ನಮ್ಗೆ ಎಷ್ಟು ಮೋಸ ಮಾಡಿದ್ರೆ ಇವತ್ತು. ನನಗೆ ಭಾಳ ಬೇಜಾರಾಗುತ್ತೆ. ಬರ್ರಿ, ನಿಮ್ಮಂಥ ಕಷ್ಟ ನಾವು ಅನುಭವಿಸಿರಾರೇನೆ. ನಮ್ಮ ಅದ್ರ ಕಷ್ಟ ಏನು ಅಂತ ನಮಗೆ ಗೊತ್ತು. ಬರ್ರಿ, ನಮ್ಮ ಮನೆಯಾಗೆ ಇರೀರಿ ಅಂತ ನಮ್ಮ ಅಮ್ಮಗೆ ಹೇಳ್ತೀನಿ. ಬರ್ರಿ ಅಕ್ಕ, ಬರ್ರಿ ಮಹಿ ಅವರೇ ಬರ್ರಿ. ಏನು ಪಾರು ಅನ್ನು, ನನಗಿನ್ನ ಒಂದು ವರ್ಷ ಸಣ್ಣಳೇನಪ್ಪ ಅಷ್ಟೇ ನೀನು. ನನಗಿನ್ನ ಒಂದು ವರ್ಷ ಸಣ್ಣಳ ಅಂದಮೇಲೆ ಪಾರು ಅನ್ನು, ನನ್ನೇನೇನು ಪಾರು ಅಕ್ಕ ಅಂತ ಏನು ಕರಿಬೇಡ. ಹೆಂಗೋ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾಳಲ್ಲ ಅವಳು. ನಿಜವಾಗ್ಲೂ ನೋಡಿದ್ರೆ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗಿ ಪಾರು ಅಕ್ಕ ಅಂತ ಕರೀತಾಳಲ್ಲ. ತುಂಬ ಖುಷಿ ಆಗುತ್ತೆ. ನೋವು, ಕಾಲು ನೋವು. ಅಯ್ಯೋ, ನಾವು ಯಾರಿಗೆ ಬೇಕಪ್ಪ, ನಾವು ಯಾವ್ರಿಗೆ ಯಾಕನ ನೋವು ಮಾಡಕ್ಕೆ ಹೋದ್ವು. ನೋವು ನಮಗೂ ಆಯ್ತು, ಅದಕ್ಕೆ ಮತ್ತೊಬ್ಬರೇ ನೋವು ಮಾಡಬಾರ್ದು ಮಂಗಾಗ್ತೈತೆ. ರಾತ್ರೆಲ್ಲ ಹೊಡಿತು ಅನ್ಬೇಡ. ನಮ್ಮೊಳಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಂದರೆ ಬತ್ತೀನಿ ಅಂತ ಹೋದ, ನಿನ್ನ ಬರಲಿಲ್ಲ. ಯಪ್ಪ ಯಮ್ಮ ಯಪ್ಪ, ಅಯ್ಯೋ ಯಪ್ಪ ಯಮ್ಮ, ಕಾಲು ಹೊಡ್ತಾ ಬೇಡಪ್ಪ ಬೇಡ. ಈ ನೋವು ಯಾರಿಗೆ ಬೇಕಪ್ಪ ಪಾಪಾರು. ಯಾರಿಗೇನಿದೇನು ಕಷ್ಟ ತಪ್ಪಿದ್ದಲ್ಲ, ಮನುಷ್ಯರ ಆಗಬೇಕು. ಬಾ ನಮ್ಮ ಮನೆಯಾಗೆ ಏರ್ಮಂತೆ. ನಮ್ಮಮ್ಮಗೆ ಹೇಳ್ತೀನಿ ನಾನು. ಅಮ್ಮ ಬೇರೆ ಅಲ್ಲಿತ್ತು, ಬರ್ಬೇಕಾಗಿತ್ತು ಕಣ್ಸುಪ್ಪು ಹೋಗಿ. ಅಮ್ಮ ಅಲ್ಲಿತ್ತು. ಆಂಟಿ ಕಾಲು ನೋವಾಗೈತಾ? ಪಾಪ ಕಾಲು ನೋವಾಗೈತೆ ಅನ್ಸುತ್ತಲ್ವಾ ಆಂಟಿದು? ಪಾಪ ಬಿದ್ದು ಎಷ್ಟು ನೋವಾಗೈತೆ ನೋಡು.
ಹ್ಞೂ ನೋವು ಆಗೈತೆ ಪಾರು, ಏನು ಮಾಡೋಣ. ಆ ಮನೆ ಆರ್ಡ್ರ್ ಮಾಡಿರೋ ಬದುಕೋದು ಏನು ಮಾಡೋದು. ಅಮ್ಮ ಇನ್ಮೇಲಿಂದ ಪಾರುನು ಮಹಿ ಇನ್ಮೇಲಿಂದ ನಮ್ಮ ಮನೆಯಾಗೆ ಇರ್ತಾರೆ. ಪಾರುನ ನಮ್ಮ ಮನೇಲೆ ಇರು ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಇರಮ್ಮ ಎಲ್ಲ ಐತಂತೆ, ಹೋಗಿ ಕರ್ಕೊಂಬತ್ತೈತೆ. ಹೋಗಕ್ಕ ಹೋಗು, ಕರ್ಕೊಂಬರೋಗು ಹೋಗು. ಅವ ಆಂಟಿನ ಕರ್ಕೊಂಡು ಬರೋಗು, ನಮ್ಮ ಮನೆಗೆ ಇರ್ತಾರೆ. ನಮ್ಮ ಮನೆಯಾಗೆ ಇರ್ತಾರ? ಯಾಕೆ? ನಿಮ್ದು ಐತಲ್ಲಮ್ಮ ಮನೆ. ಬೋರ್ಡ್ ಕೆಂಚಜ್ಜಿ ಹೊರಗೆ ಕಳಿಸವಳೆ. ಹೊರಗೆ ಕಳಿಸಿ ನಮ್ಮ ಮನೆಯಾಗ ಇರಬೇಡ್ರಿ ಅಂತ ಗಲಾಟೆ ಮಾಡ್ಯವಳೆ. ಅದಕ್ಕೇನೆ ಪಾಪ ಹೊರಗೆ ಅಲ್ಲಿ ಇಲ್ಲಿ ಓಡಾಡ್ಯವ್ರೆ. ಅದಕ್ಕೆ ಪಾಪ ಇವ್ರಿಗೂ ಎಲ್ಲೋ ಮನೆ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ನಾವು ಇಂಥ ಕಷ್ಟ ಅನುಭವಿಸಿರಾರೆ ಅಲ್ವೇನಮ್ಮ, ಅದಕ್ಕೇನೆ ಕರ್ಕೊಂಬಂದಿದ್ದೀನಿ. ಬರ್ರಿ ನಮ್ಮ ಮನೆಯಾಗ ಇರ್ಮಂತೆ ಮನೆ ಸಿಗೋವರೆಗೂ ಅಂತ. ಅಲ್ಲ ಜಾಗ ಆಗುತ್ತೆ ಹೋಸರ್ಗು, ಹೆಂಗೋ ಸ್ವಲ್ಪ ದಿನ ಇರ್ತೀವಿ ಆಂಟಿ. ಬಾಡಿಗೆ ಮನೆ ಸಿಕ್ಕಿದ್ರೆ ಹೋಗ್ತೀವಿ ಒಂದು 2-3 ದಿವಸ. ಇವನು ಮಹಿ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಬೇಡ ಇಲ್ಲೇ ಇರೋಣ ಅಂತ ಹೇಳಿ, ನಮ್ಗೆ ಯಾಕಂದರೆ ಈ ಊರು ಅಡ್ಜಸ್ಟ್ ಆಗಿಬಿಟ್ಟೈತೆ. ಬೇರೆ ಎಲ್ಲೋದ್ರೂ ನಮ್ಗೆ ವಾತಾವರಣ ಸೆಟ್ ಆಗಲ್ಲ. ನನಗಂತೂ ಆರೋಗ್ಯನೇ ಸರಿ ಬರಲ್ಲ. ಬೇರೆ ಕಡೆ ಹೋಗ್ಬಿಟ್ರೆ ನನಗೆ ಆರೋಗ್ಯ ಸಮಸ್ಯೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಕಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಆಂಟಿ. ಯಾಕಂದರೆ ಹಿಂಗೆ ಆರೋಗ್ಯ ಸಮಸ್ಯೆ ಆಗುತ್ತಲ್ಲ, ಅದಕ್ಕೋಸ್ಕರ ಈ ಊರಲ್ಲಿದ್ದರೆ ವಾತಾವರಣ ನನಗೆಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಅಜ್ಜಿ ಎಲ್ಲೋ ಕೂಲಿ ಹೋಗಿರೋ ದುಡ್ಡು ಕೊಟ್ಟಿರೋದಕ್ಕೆ ಈ ಮನೆಯಾಗ ಇರಬೇಡ್ರಿ ಅಂತ ಗಲಾಟೆ ಮಾಡೋದು. ಅದಕ್ಕೆ ಬಂದ್ವಿ. ಇನ್ನೇನು ಮಾಡ್ತೀಯ, ಮನೆಯ ಮೇಲೆ ಇಂಥ ಸಮಸ್ಯೆಗಳು ಆಗ್ತಾವೆ. 1-2 ದಿವಸ ಬೇರೆನೇ ಇಟ್ಕೊಂಡು ಹೋಗೋಣ, ನಮ್ಮಯ್ಯನು ನಾನು ಬೇರೆನೇ ಇಟ್ಕೊಂಡು ಹೋಗೋಣ ಅಂತ ಇದೀವಿ. ಏನು ಮಾಡೋದು, ಮಹಿ ಬೇರೆ ಇದ್ದಾನೆ. ನಾವೇನು ಇವಾಗ ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಮಾಡ್ತೀವಿ. 50,000ಕ್ಕೆ 50,000ನೇ ಲಾಭ ಬರುತ್ತೆ. ಇವತ್ತು ತಗೊಂಬಂದಿರೋದು ಅದು 1 ಲಕ್ಷ ಬರುತ್ತೆ ಬಿಡು. 1 ಲಕ್ಷಕ್ಕೆ 1 ಲಕ್ಷ ಲಾಭ ಬರುತ್ತೆ. ಬಾಡಿಗೆ ಎಲ್ಲನ ನಾವು ಕೊಡ್ತೀವಿ. 1 ತಿಂಗಳು ಅರ್ಧ ಹಾಕ್ಯಂಡು ಮನೆಯದು ಬಾಡಿಗೆ ಎಲ್ಲ ಕಟ್ಕೊಂಬಕ್ಕಾಗುತ್ತೆ. ಹೆಂಗ ಆಗುತ್ತೆ. ಒಂದೇ ಮನೆಯಾಗಿದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು. ನೋಡಮ್ಮ ನಿಮ್ಮ ಅಜ್ಜಿ ಹೊರ ಕಳಿಸವಳಲ್ಲಿ. ಪಾಪ ಹೆಂಗತ್ತಿ ಇವ್ರ ಮನೆ ಸಿಕ್ತತ್ತಿ ಇವರಿಗೆ, ನಿಮಗೆ ಮನೆ ಇಲ್ಲ ಪಾಪ. ಏನು ಮಾಡೋಣಕ್ಕ, ಕಳಿಸೈತೆ. ಏನು ಮಾಡೋದು ಇವಾಗ. ಅದಕ್ಕೇನೆ ಇವ್ರ ಮನೆಯಾಗೆ ಇರೋಣ ಅಂತ 1-2 ದಿನ ಬಾಡಿಗೆ ಮನೆ ಸಿಗೋವರೆಗೂ. ಬಿಡಮ್ಮ, ನಾವಿಂಥ ಕಷ್ಟ ಆಗಿರ್ಬೇಕಾದ್ರೆ ಎಷ್ಟು ಅನುಭವಿಸಿದ್ದೀವಿ. ನಾವು ಎಷ್ಟು ಇಂಥದ್ದೆಲ್ಲ ಅನುಭವಿಸ್ಕೊಂಡು ಎಷ್ಟು ಕಷ್ಟ ಬಿದ್ದಿದ್ದೀವಿ. ಪಾಪ ಯಾರಿಗೇ ಆಗಲಿ ಮನುಷ್ಯರ ಆಗಬೇಕು, ಸ್ವಲ್ಪ ಮನುಷ್ಯತ್ವ ಅನ್ನೋದು ಇರಬೇಕು. ನಾವು ಹಿಂಗೆ ಮಾಡಬಾರ್ದು. ನಾವು ಹೊರಗೇನೆ ಎಷ್ಟು ಮಾಡ್ಕೊಂಡು ಹೊಂದಿದ್ದೀವಿ. ಭಾಗ್ಯಂಟಿ ಅಲ್ವೇನು ಭಾಗ್ಯಂಟಿ? ಹೇಳಮ್ಮ, ಅಂದರೆ ಬೋಲ್ ಕಷ್ಟ ಬಿದ್ರಿ ನೀವು. ಕಷ್ಟ ಬಿದ್ದಿದ್ದಕ್ಕೆ ಹಂಗತ್ತೆ. ಇವಾಗ ನಿಮ್ಮ ಅಣ್ಣ ದುಡಿತಾನೆ, ಹೆಂಗೆ ಚೆನ್ನಾಗಿದ್ದೀರಾ? ಆಂಟಿ ನಿಂತ್ಕೊಳ್ಳ, ಒಳಗೆ ಕರ್ಕೊಂಡು ಹೋಗ್ಲಾ? ಆಂಟಿ ನಾನು ಇದ್ದೀನಿ, ನೀವು ಟೆನ್ಷನ್ ತಗೋಬೇಡಿ. ಅಣ್ಣ ಇನ್ನೂ ಇರೋನೊಬ್ಬ, ಮನೆಯಾಗೆ ಯಾರು ಇರಲ್ಲ. ಇವರು ಇದ್ದರೆ ನಮ್ಗೆ ಎಷ್ಟೋ ಒಂದಿಟ್ಟು ಸಪೋರ್ಟಿವ್ ಆಗಿ ಇರ್ತಾರೆ. ಅದಕ್ಕಾಗಿನ ಏಮ್ಮ ನೀನು ಟೆನ್ಷನ್ ತಗೋಬೇಡ, ಸುಮ್ಮನಿರು. ಇವರು ಇದ್ರೆ ನಮ್ಗೊಂಥರ ಧೈರ್ಯ. ಇವರು ನಾವು ಎಲ್ಲ ಜೊತೆಯಾಗಿ ಚೆನ್ನಾಗಿರ್ಬೋದು. ಒಂದೇ ಮನೆಗಳವ್ರು ಇದ್ದಂಗೆ ಅಷ್ಟೇ. ಅದೇ ಮತ್ತೆ ಒಂದೇ ಮನೆಗಳವ್ರು ಇದ್ದಂಗೆ ಚೆನ್ನಾಗಿದ್ರೆ ಸಾಕು. ನಮ್ಮ ಏಟಲ್ಲಿ ಹೋಗಿ ಕರ್ಕೊಂಬರ್ತೀನಿ. ಮಹಿ ಆಂಟಿಗೆ ನೋಡು, ಕಾಲು ನೋವಾಗಿದೆಯಂತೆ, ಒಳಗೆ ಕರ್ಕೊಂಡು ಹೋಗ್ಬೇಕಾ ಆಂಟಿ? ನಾನು ನೋಡ್ಕೊಂತೀನಿ ಬಿಡು. ಆಂಟಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಂಟಿ ನಾನು ನೋಡ್ಕೊಂತೀನಿ, ತಲೆ ಕೆಡಿಸ್ಕೋಬೇಡ್ರಿ. ನಾನು ಇದ್ದೀನಿ, ನೀವು ಬೇಜಾರಾಗಬೇಡಿ, ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿರ್ರಿ, ಸರಿನಾ? ನಾನಿದ್ದೀನಿ. ಸರಿ ಆಯ್ತು ಕಣಪ್ಪ. ಹಂಗೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಇದ್ರು ಇರಲಿ ನಮ್ಮ ಮನೆಯಾಗೇನೆ ಇವರು. ಅದಕ್ಕೆ ಆಂಟಿ ಪಾಪ ಸುಪ್ಪಿ ಕರ್ಕೊಂಬಂದ್ಲು. ಯಾಕಂದರೆ ಕಷ್ಟ ಅನುಭವಿಸಿರೋರಿಗೆ ಗೊತ್ತಾದ್ರೆ ಕಷ್ಟ ಏನು ಅಂತ. ಬಿಡಿ, ನಾವಿದ್ದೀವಿ, ನೋಡ್ಕೊತೀವಿ. ನಿಮ್ಮ ಕಾಲಿಗೆ ಏನೂ ಆಗಲ್ಲ ಬಿಡಿ, ನಾವೆಲ್ಲ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವರು ನಾವು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಬಾಡಿಗೆ ಕಟ್ಕೋಬೋದು. ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಅನ್ನೋದಿರಬೇಕು, ಸ್ವಲ್ಪ ಸಹಾಯ ಅನ್ನೋದಿರಬೇಕು. ನಾವು ಕಷ್ಟ ಅನುಭವಿಸಿರೋದಕ್ಕೆ ಇವರು ಪಾಪ ಕಷ್ಟ ಅನುಭವಿಸೋದು ಬೇಡ ಅಂತ ಕರ್ಕೊಂಬಂದಿದ್ದೀನಿ. ಇನ್ಮೇಲಿಂದ ನಮ್ಮ ಮನೆಯಾಗೆ ಇರ್ತಾರೆ ಇವರು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.